ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಆರ್ ನಗರ ಪೊಲೀಸರಿಂದ ಚಂದ್ರೇಗೌಡ ಅನ್ನುವಾತನನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿದೆ. ಮಹಿಳೆಯರಿಗೆ ಈತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಚಂದ್ರೇಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಮಹಿಳೆಯರ ಜೊತೆ ಲೈಂಗಿಕ ಸಂಪರ್ಕ ಮಾಡಿ ಅದನ್ನ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾ ಇದ್ದ, ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಮಹಿಳೆಯರಿಗೆ. ನಾನು ಪೊಲೀಸ್ ಅಧಿಕಾರಿ, ನಾನು ವಕೀಲ ಅಂತ ಹೇಳಿ ಆತ ಬೆದರಿಸ್ತಾ ಇದ್ದ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ರಾಮನಗರ ಮಕ್ಕಳ ಆಯೋಗದ ಸಮಿತಿ ಸದಸ್ಯ ಅಂತಾನೂ ಕೂಡ ಈ ಆರೋಪಿ ಹೇಳ್ಕೊಂಡಿದ್ದ. ಇತ್ತೀಚೆಗೆ ಗಂಡನಿಂದ ದೂರವಾಗಿದ್ದ ಮಹಿಳೆಯ ಪರಿಚಯ ಮಾಡಿಕೊಂಡಿದ್ದ. ಆಕೆಗೆ ಈತ ನಾನು ಲೆಕ್ಚರರ್ ಅಂತ ಹೇಳಿ ಪರಿಚಯ ಮಾಡಿಕೊಂಡಿದ್ದ ಈ ಚಂದ್ರೇಗೌಡ. ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿದ್ದಾನೆ. ಹಲವಾರು ಸೀರಿಯಲ್ ಅಲ್ಲೂ ಕೂಡ ನಟಿಸಿದ್ದಾನೆ ಈ ಹನಿಯೂರು ಚಂದ್ರೇಗೌಡ. ಹಲವಾರು ಚಾಟಿಂಗ್, ವಿಡಿಯೋ, ಹಣ ಸಂದಾಯದ ಮೆಸೇಜ್ಗಳು ಕೂಡ ಪತ್ತೆಯಾಗಿದ್ದು, ಮಹಿಳೆಯರಿಂದ ಹಣವನ್ನ ಪೀಕಿರೋದ್ರ ಬಗ್ಗೆ ಇದೀಗ ಪೊಲೀಸ್ಗೆ ಸಾಕ್ಷ್ಯ ಲಭ್ಯ ಆಗಿದೆ. ಖಾಸಗಿ ಕ್ಷಣಗಳ ವಿಡಿಯೋವನ್ನ ಇಟ್ಟುಕೊಂಡು ಮಹಿಳೆಗೆ ಬೆದರಿಕೆಯನ್ನ ಹಾಕಿ 5 ಲಕ್ಷ ಹಣ ಕೂಡ ಪಡೆದಿದ್ದ ಈ ಆರೋಪಿ. ಆರ್ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ರು ಮಹಿಳೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದ ಇದೀಗ ಆರೋಪಿ ಚಂದ್ರೇಗೌಡನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಮಹಿಳೆಯರಿಗೆ ಈತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂತಹ ಆರೋಪದ ಮೇಲೆ ಇದೀಗ ಚಂದ್ರೇಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ನಾನು ವಕೀಲ ಅಂತೆಲ್ಲ ಹೇಳ್ಕೊಳ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಅನೇಕ ಸೀರಿಯಲ್ಗಳಲ್ಲೂ ಕೂಡ ಈತ ನಟನೆಯನ್ನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈತ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ವೃತ್ತಿಗಳನ್ನ ಇಟ್ಕೊಂಡು ಮಹಿಳೆಯರಿಗೆ ಈತ ಮೋಸವನ್ನ ಮಾಡಿರೋದು, ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದು, ಈ ಮಹಿಳೆ ಮಾತ್ರ ದೂರು ಕೊಟ್ಟಿರೋದಾ ಅಥವಾ ಈತನ ವಿರುದ್ಧ ಇನ್ನೂ ಕೂಡ ಸಾಕಷ್ಟು ದೂರು ದಾಖಲ ಆಗಿದೆಯಾ? ಇದೀಗ ಏನೆಲ್ಲ ಸಾಕ್ಷ್ಯಗಳು ಲಭ್ಯ ಆಗಿದೆ ಪೊಲೀಸರಿಗೆ? ನವಿತಾ ಜೈನ್, ಸದ್ಯಕ್ಕೆ ಈಗ ಓರ್ವ ಸಂತ್ರಸ್ತ ಮಹಿಳೆ ಕೊಟ್ಟಂತ ಆರೋಪದ ಕಂಪ್ಲೇಂಟ್ ಏನಿದೆ ಅದರ ಆಧಾರಿತವಾಗಿ ಚಂದ್ರೇಗೌಡನನ್ನ ಈಗ ಆರ್ ನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಅದಕ್ಕೂ ಮೊದಲು ಆತನ ಮೇಲೆ ಕೆಲ ಸಂತ್ರಸ್ತ ಮಹಿಳೆಯರು ತಮಗೂ ಕೂಡ ಇದೇ ರೀತಿಯಾಗಿ ತೊಂದರೆ ಕೊಟ್ಟು ನಮಗೂ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಬಗ್ಗೆ ಅವರು ಕೂಡ ಬಂದು ಕೆಲವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಕಳೆದ 8-10 ವರ್ಷಗಳ ಹಿಂದೆಯಿಂದಲೂ ಕೂಡ ಇದೇ ಒಂದು ಇದನ್ನ ಕಸುಬು ಮಾಡ್ಕೊಂಡಿರುವಂತಹ ಚಂದ್ರೇಗೌಡ ಆರೋಪಿ ಏನಿದ್ದಾನೆ, ಇತ್ತ ರಾಮನಗರದ ಏನಿದೆ ಪ್ರಮುಖವಾಗಿ ಅಲ್ಲಿ ಮಕ್ಕಳ ಆಯೋಗದಲ್ಲೂ ಕೂಡ ಅಲ್ಲಿ ಸದಸ್ಯನಾಗಿದ್ದ ಅಂತ ಕೂಡ ಹೇಳ್ಕೊಂಡಿರುವಂತದ್ದು. ಜೊತೆಯಲ್ಲಿ ಹನಿಯೂರಿನಿಂದ ಇಲ್ಲಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ವೃತ್ತಿಯನ್ನ ಮಾಡ್ತಾ ಇದ್ದೀನಿ, ನಾನು ಅಡ್ವೊಕೇಟ್ ಆಗಿದ್ದೀನಿ, ಮತ್ತೆ ಸರ್ಕಾರದ ಮಟ್ಟದಲ್ಲಿ ಕೆಲವು ರಾಜಕಾರಣಿಗಳು ಪರಿಚಯ ಇದ್ದಾರೆ ಅಂತ ಬಿಂಬಿಸ್ಕೊಂಡು ಈ ಮದುವೆ ಆಗಿ ಮತ್ತೆ ಗಂಡನಿಂದ ಬೇರ್ಪಟ್ಟಂತ ಮಹಿಳೆಯರು ಯಾರಿರ್ತಾರೆ ಅವರು ಸಹಾಯ ಕೇಳುವಂತ ನೆಪದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರಲ್ಲಿ ಸಹಾಯ ಮಾಡುವಂತ ನೆಪವನ್ನ ಒಡ್ಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಒತ್ತಡವನ್ನ ಹೇರಿ ತಾವು ಕೂಡ ಡಿವೋರ್ಸ್ ಕೊಟ್ಟು ಮದುವೆ ಆಗ್ತೀನಿ ಅಂತ ಹೇಳಿ ಅವರನ್ನ ಪ್ರವೋಕ್ ಮಾಡಿ ಅನಂತರ ಆ ಮಹಿಳೆಯರನ್ನ ಬಳಕೆ ಮಾಡಿಕೊಂಡು ಆನಂತರ ಅವರಿಗೆ ಮೋಸ ಮಾಡುವಂತ ಪ್ರವೃತ್ತಿಯನ್ನ ಮಾಡ್ತಾ ಇದ್ದ. ಜೊತೆಯಲ್ಲಿ ಸಾಕಷ್ಟು ಮಹಿಳೆಯರ ಜೊತೆಯಲ್ಲಿ ಇದೇ ರೀತಿಯಾಗಿ ವಿಡಿಯೋ ಕ್ಲಿಪ್ ಗಳನ್ನ ತೆಗೆದುಕೊಂಡು ಜೊತೆ ವಿಡಿಯೋಗಳನ್ನ ಮಾಡಿಕೊಂಡು ಫೋಟೋಗಳನ್ನ ತೆಗೆದುಕೊಂಡು ಪ್ರೈವೇಟ್ ಫೋಟೋಸ್ ಅನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೇಳಿ ಥ್ರೆಟ್ ಮಾಡಿ ಅವರಿಂದ ಹಣವನ್ನ ಕೂಡ ತೆಗೆದುಕೊಳ್ತಾ ಇದ್ದ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಸಂತ್ರಸ್ತ ಮಹಿಳೆ ಮಾಡುವಂತದ್ದು. ಆ ಬಗ್ಗೆ ಸುದೀರ್ಘವಾಗಿ FIR ಅಲ್ಲಿ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಲಾಗಿರುವಂತದ್ದು. ಆ ಬಗ್ಗೆ ಚಂದ್ರೇಗೌಡನ ಪೊಲೀಸರು ಈಗ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಆದ್ರೆ ಸುಮಾರು 8-10 ವರ್ಷಗಳ ಹಿಂದಿನಿಂದಲೂ ಕೂಡ ಕೆಲ ಮಹಿಳೆಯರ ಜೊತೆಗಿರುವಂತಹ ಖಾಸಗಿ ಫೋಟೋಗಳನ್ನ ತಮ್ಮ ಲ್ಯಾಪ್ಟಾಪ್ ಮೊಬೈಲ್ಗಳಲ್ಲಿ ಆತ ಸೇವ್ ಮಾಡಿಟ್ಟಿರುವಂತದ್ದು ಕೂಡ ಗೊತ್ತಾಗಿದೆ. ಈ ಮೂಲಕವಾಗಿ ಇನ್ನೊಂದು ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣನ ಒಂದು ಪ್ರಕರಣ ಏನಿದೆ ಆ ಪ್ರಕರಣದ ಮಾದರಿಯಲ್ಲಿ ಇಂತೆ ಆಗಿರುವಂತದ್ದು ನಿಜಕ್ಕೂ ಕೂಡ ಆ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಚಂದ್ರೇಗೌಡನ ಹಿನ್ನೆಲೆ ಏನು ಮತ್ತೆ ಯಾವ್ಯಾವ ಮಹಿಳೆಯರಿಗೆ ಈ ತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಆರ್ ನಗರ ಪೊಲೀಸರು ಮುಂದಾಗಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ.